ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಸಾಹೋ. ಬಾಹುಬಲಿ ಅಂತ ಸೂಪರ್ ಹಿಟ್ ಫಿಲ್ಮ್ ತಗದ್ಮ್ಯಾಗ ಪ್ರಭಾಸ್ ಅಣ್ಣ ಈ ಫಿಲ್ಮ್ ಮಾಡಿದ. ಫಿಲ್ಮ್ ಸ್ಟಾರ್ಟ್ ಆಗ್ತದಂಗ ನಮಗೆ ವಾಜಿ ಸಿಟಿನ ತೋರಿಸ್ತಾರ. ಈ ಸಿಟಿನ ಆಳ್ತಿರೋದು ರಾಯ್ ಕಂಪ್ನಿ ಓನರ್ಸ್ ಆಗಿರ ಅಂತ ನಮ್ ರಾಯ್ ಅಣ್ಣ. ಹೆಂಗದ ನೋಡ ಹಂಗ ಸುಡ್ಗಾಡಿಗೆ ಎದ್ದರಿತೇನೆ. ಆದ್ರೆ ಈ ಕಂಪ್ನಿನ ಬಿಲ್ಡ್ ಮಾಡಿದ್ದು ಪೃಥ್ವಿರಾಜ್ ಅಣ್ಣ. ಮಸಡಿ ನೋಡಿರ್ಯಾ ಇವಂದ ಆಗ ಇಟ್ಟು ಬೀಸ ಗಿರಿಣಿಯಾಗೈತಿ. ಇಂಡಿಯಾದಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ರಾಯ್ ಅನ್ಕೊಂಡನ. ಆದ್ರ ಅದಕ್ಕೆ ಈ ಮಂತ್ರಿ ಬಿಡುವಲ್ಲ. ಇದರಿಂದ ರಾಯ್ ಗ್ರೂಪ್ ನವರು ಬಾಳ ತಲೆ ಕೆಡ್ಸ್ಕೊಂಡಾರ. ತಲೆ ಯಾಕೆ ಕೆಡ್ಸ್ಕೊಳಕತ್ತೀರ ಅಣ್ಣ, ನಮ್ ದೇಶದ ಮಂತ್ರಿ ಅವನು ಲಂಚ ಕೊಡ್ರಿ ಒಪ್ಕೊಂತಾನ. ಸೊ ರಾಯ್ ಗ್ರೂಪ್ ನವರು ಈ ಮಂತ್ರಿನ ಕಿಡ್ನಾಪ್ ಮಾಡ್ಕೊಂಡ್ ಬಂದಾಗ ಇವನೇನಂತ ನೋಡ್ರಿ. ಈ ಕೈ ಎಷ್ಟೋ ಜನ ಅನ್ಯಾಯ ಮಾಡೋರನ್ನ ತಡೆದಿದೆ. ಇಂತ ಒಣ ಡೈಲಾಗ್ ಹೊಡೆದಕ್ಕ ಇವನ್ ಕೈಗೆ ಬೆಂಕಿ ಹಚ್ಬಿಡ್ತಾರ ಇವರು. ಈ ಕೈ ಎಷ್ಟೋ ಜನ ಅನ್ಯಾಯ ಮಾಡೋರನ್ನ ತಡೆದಿದೆ. ಈ ವಿಲನ್ಸ್ ಗಳು ಎಂತ ದೊಡ್ಡದಾರ ಅಂದ್ರ ಕೈಗೆ ಬೆಂಕಿ ಹಚ್ಚಿ ಸೈನ್ ಮಾಡು ಅಂತಾರ. ಪಾಪ ಎಲ್ಲಿಂದ ಸೈನ್ ಮಾಡ್ಬೇಕು ಅವನು. ಯಾಕೆ ಕಳಿಸ್ತೀರ ಈಗ? ಈ ಇನ್ಸಿಡೆಂಟ್ ಆದ್ಮ್ಯಾಗ ರಾಯ್ ಇಂಡಿಯಾಕ್ ಬರ್ತಾನ. ಜಬ್ ನಸೀಬೀಚ್ ಗಾಂಡು ಕ್ಯಾ ಕರೆಗ ಪಾಂಡು ಅನ್ನಂಗ ಅಣ್ಣ ಇಂಡಿಯಾಕ್ ಬರ್ತದಂಗ ಆಕ್ಸಿಡೆಂಟ್ ಆಗ್ಬಿಡ್ತೈತಿ. ಈ ಕಡೆ ಸೈಡ್ ಒಂದ್ ಕಳ್ಳ 2 ಸಲ ಕಳ್ತನ ಮಾಡಿ 2,000 ಕೋಟಿ ಕಲ್ತಿರ್ತಾನ. ಇದ್ರ ಬಗ್ಗೆ ಪೊಲೀಸರು ಬಹಳ ಡೀಪ್ ಆಗಿ ಮೀಟಿಂಗ್ ಮಾಡಾಕರ ಕಳ್ಳ ಇನ್ನೊಂದ್ಸಲನು ಕಳ್ತನ ಮಾಡ್ಬಿಡ್ತಾನ. ಆಕ್ಚುಲಿ ಕಳ್ತನ ಮಾಡ್ರಿಗೆ ನಾವು ಕಳ್ತನ ಮಾಡಿವಂತಾನ ಗೊತ್ತಿಲ್ಲಂತೆ. ಯಾಕಂದ್ರ ನಮ್ ಕಳ್ಳ ದೂರದಿಂದಾನ ಇವ್ರಿಗೆ ಲೆಟರ್ ಗಳನ್ನ ಕಳಿಸಿ ತನ್ನ ಕೆಲಸನ ಮಾಡಿಸ್ಕೊಂಡಿರ್ತಾನ. ಆದ್ರೆ ಈ ಲೆಟರ್ ಗಳನ್ನ ನೋಡ್ರಿ ಒಂದ್ಸಲ ನಿನ್ನ ಮುಂದೆ ಅಂತ ಬರೆಯೋದ್ರ ಜಾಗದಾಗ ನೀ ಮುಂದೆ ಅಂತ ಬರ್ದಾರ. ಇನ್ನು ಈ ಲೆಟರ್ ನಾಗ ಬೊಕ್ಕೆಯನ್ನು ಇಡಬೇಕಾಗುತ್ತೆ ಅಂತ ಬರೆಯೋದ್ರ ಜಾಗದಾಗ ಎಡಬೇಕಾಗುತ್ತೆ ಅಂತ ಬರ್ದಾರ. ಸೊ ಲೆಟರ್ಸ್ ಗಳಾಗ ಇಷ್ಟೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ರು ಇವ್ರಿಗೆ ಕೆಲ್ಸಗಳನ್ನ ಮಾಡಾಕ ಒಪ್ಕೊಂಡ್ಬಿಡ್ತಾರ. ಸ್ಪಾನ್ಸರ್ಸ್ ಗಳು ಈ ಫಿಲ್ಮಿಗೆ ಜಾಸ್ತಿ ರೊಕ್ಕನ ಕೊಟ್ಟಂಗೈತಿ. ಸೊ ಕದ್ದಿರೋ ದುಡ್ಡನ್ನ ಒಂದ್ ಕುರುಡ ತಗೊಂಬಂದು ಹೀರೋನ್ ಕಾರ್ನಾಗ ಇಕ್ತಾನ. ಈ ಕುರುಡ ಲೆಟರ್ ಗಳನ್ನ ಎಲ್ಲಿಂದ ಓದಿದ ಅಂತ ನೀವು ಯೋಚನೆ ಮಾಡ್ತಿದ್ರ, ಇಲ್ಲಿಂದ ಓದಿದ. ಇದೇನಾ ನಿಮ್ ಮನೇಲಿ ಕಲ್ಸಿರೋದು? ಸೊ ಕಳ್ಳ ದುಡ್ಡನ್ನ ತಗೊಂಡು ಅಲ್ಲಿಂದ ಹೋಗ್ತಾನ. ಆದ್ರ ಅಣ್ಣ ಹೋಗಕ್ಕಿಂತ ಮುಂಚೆ ಆಸ್ಟ್ರಲ್ ಪೈಪ್ಸ್ ಪ್ರಮೋಷನ್ ಮಾಡಿ ಹೋಗಾನ. ಬಿಲ್ ಬೋರ್ಡ್ ನಾಗ, ಬಿಲ್ಡಿಂಗ್ಸ್ ಮ್ಯಾಗ ಮತ್ತೆ ಶಾಪ್ ಮ್ಯಾಗ ಆಸ್ಟ್ರಲ್ ಪೈಪ್ಸ್ ಇನ್ ಆಡ್ಸ್ ಅದಾವ ಇಲ್ಲಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಸೊ ಈ ಕಳ್ತನದ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡಕಂತ ಒಂದು ಅಂಡರ್ ಕವರ್ ಏಜೆಂಟ್ ಬರ್ತಾನ. ಸೊ ಈ ಏಜೆಂಟ್ ಬಗ್ಗೆ ಇರೋಂತ ಇನ್ಫಾರ್ಮೇಶನ್ ಗಳನ್ನ ನೋಡಿ ಪೊಲೀಸ್ ಏನಂತ ಕೇಳ್ರಿ. ನಮ್ ಬಗ್ಗೆ ನಾವೇ ಫೇಕ್ ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡ್ಕೊಂಡ್ರು ಕೂಡ ಇಷ್ಟು ರೆಕಾರ್ಡ್ಸ್ ಮೆಡಲ್ಸ್ ಇರಲ್ವೋ ಏನೋ. ಅಣ್ಣ ಪರ್ಸನಲ್ ಇನ್ಫಾರ್ಮೇಶನ್ ಬಿಟ್ರೆ ಬೇರೆ ಏನು ಇಲ್ಲ ಅಲ್ಲಿ. ಈಗ ಅಶೋಕನ್ ಎಂಟ್ರಿ ಆಕತಿ. ಅಣ್ಣನ ಹತ್ರ ಇರೋಂತ ಟ್ಯಾಲೆಂಟ್ ನ ನಾವು ಮೆಚ್ಕೊಳ್ಳೇಬೇಕು. ಯಾಕಂದ್ರ ಅಣ್ಣ ಗಾಡಿ ಪಾರ್ಕಿಂಗ್ ಮೋಡ್ ನಾಗಿದ್ರು ಹೆವಿ ಸ್ಪೀಡ್ ಆಗಿ ಓಡಿಸ್ತಾನ. ನೋ ಕಾಮೆಂಟ್ಸ್. ಇನ್ನು ಗಾಡಿಯಿಂದ ಇಳಿತಿದ್ದಂಗ ಬೇರೆ ಅಂಗಡಿನ ನಾಶ ಮಾಡ್ಬಿಡ್ತಾನ. ಇನ್ನು ಈ ಅಶೋಕ ಸೊಸೈಟಿ ಒಳಗಡೆ ಬರ್ತಿದ್ದಂಗ ನಮ್ ಕಣ್ಣಿಗೆ ಆಸ್ಟ್ರಿಚ್ ಕಾಣಿಸ್ತೈತಿ. ಸ್ವಲ್ಪ ರಿಯಲಿಸ್ಟಿಕ್ ಆಗಿ ತೋರ್ಸಿರ್ಲಿ. ಸೊ ಅಣ್ಣ ಇಲ್ಲಿಗೆ ಬಂದ್ರದು ಆಲೆಕ್ಸ್ ನ ಕಾಪಾಡಕ. ಸೊ ನಮ್ ಹೀರೋ ಇಲ್ಲಿ ಎಲ್ರಿಗೂ ಹೊಡೆಯೋದ್ರ ಜೊತೆಗೆ ಒಂದ್ ಆಂಟಿನ ರೇಗಿಸ್ತಾನ. ಗಿರ್ಜಾ ಆಂಟಿ ಗಿಚ್ಚದಾಳ ಪೋಡಿನ್ಯಾಗ ಟಚ್ಚದಾಳ ಪ್ಯಾಶನದೊಳಗ ಹುಡುಗ್ಯಾರಕ್ಕಿಂತ ಹೆಚ್ಚದಾಳ. ಆಗ್ಲೇ ಆಸ್ಟ್ರಲ್ ಪೈಪ್ಸ್ ಇಂದು ಬೋರ್ಡ್ ನೋಡಿದಂತ ನಮ್ ಕಣ್ಣಿಗೆ ಈಗ ಆಸ್ಟ್ರಲ್ ಪೈಪ್ಸ್ ಇನ್ ದರ್ಶನನೂ ಆಕತಿ. ಇನ್ನು ಇದೇನ್ ಸೊಸೈಟೋ ಇಲ್ಲ ಝೂನೋ ಒಂದು ಗೊತ್ತಾಗವಲ್ ನನಗೆ. ಯಾಕಂದ್ರೆ ಇಲ್ಲಿ ಬ್ಲಾಕ್ ಪ್ಯಾಂಥರು, ಹಾವು, ಆಸ್ಟ್ರಿಚ್ ಎಲ್ಲ ಅದಾವು. ಅದಕ್ಕೆ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಿ? ಬೈ ದ ವೇ ನೀವು ಈ ತರ ಫೈಟಿಂಗ್ ನ ಮಾಡ್ಬೇಕಂದ್ರ ಪ್ರೋ ಬ್ರಶ್ ವೇ ಪ್ರೋಟೀನ್ ನ ತಗೊಳ್ಳೇಬೇಕು. ಫಿಲ್ಮ್ ಒಳಗಡೆ ಪ್ರಮೋಷನ್ ಇಲ್ಲ, ಪ್ರಮೋಷನ್ ಗಳ ಒಳಗಡೆ ಈ ಫಿಲ್ಮ್ ಐತಿ. ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಸೊ ಫೈನಲಿ ಅಶೋಕ ಆಲೆಕ್ಸ್ ನ ಕಾಪಾಡ್ತಾನ. ಇಲ್ಲಿ ನೋಡ್ರಿ ಅಣ್ಣ ಗಡ್ಡಕ್ ಜಡಿ ಹಾಕ್ಯಾನ. ಈ ಕಡೆ ಸೈಡ್ ರಾಯ್ ಮಗ ವಿಶ್ವಾಸಿನ ಎಂಟ್ರಿ ಆಕತಿ. ಅಣ್ಣ ಬರ್ತದಂಗ ಒಬ್ನ ಸಾಯಿಸ್ಬಿಡ್ತಾನ. ಸೊ ನಮ್ ಹೀರೋ ಅಶೋಕ ಕಳ್ಳನ್ನ ಹಿಡಿಬೇಕಂತ ಒಂದ್ ಟೀಮ್ ನ ತಯಾರು ಮಾಡಕತ್ತಾನ. ಜೊತೆಗೆ ವರ್ಕ್ ಮಾಡಕಂತ ಅಣ್ಣ ಅಮೃತನ್ ಪ್ರೊಫೈಲ್ ನ ಸೆಲೆಕ್ಟ್ ಮಾಡ್ತಾನ. ಬಟ್ ಒಂದ್ಸಲ ಈಕಿ ಪ್ರೊಫೈಲ್ ನ ನೋಡ್ರಿ. ಅಕ್ಕನ್ ಫೋನ್ ನಂಬರ್ ನಾಗ 11 ನಂಬರ್ಸ್ ಗಳು ಅದಾವು. ಇನ್ನು ಅಕ್ಕ R2 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 ಅಂತ ಬರೀ ಆರ್ಟ್ಸ್ ನ ಓದ್ಬಿಟ್ಟಾಳ. ಈಕೆ 1984, 87 ಮತ್ತೆ 88ರಾಗ 3 ವರ್ಷ ಎಕ್ಸಾಮ್ ಬರ್ದಾಳ. ಆಮೇಲೆ 1990ರಾಗ ಅಕ್ಕ ಇಂಟರ್ನೂ ಮಾಡ್ಯಾಳ. ಬಟ್ ಅಕ್ಕ ಹುಟ್ಟಿದ್ದು 1988ರಾಗ. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಅಕ್ಕ ತಾನು ಹುಟ್ಟಕ್ಕಿಂತ ಮುಂಚೆನೆ 2 ಎಕ್ಸಾಮ್ ಬರ್ದಾಳ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಇಂತ ಕಿತ್ತೋಗಿರೋ ಪ್ರೊಫೈಲ್ ನ ನೋಡಿದ್ಮ್ಯಾಗ ಅಣ್ಣ ಏನಂತ ಕೇಳ್ರಿ. ಎಲ್ಲದರಲ್ಲೂ ಕಳ್ಳನ್ನ ಹಿಡಿಬೇಕು ಅನ್ನೋ ಛಲ ಎದ್ದು ಕಾಣಿಸ್ತಾ ಇದೆ. ಯಪ್ಪ ಪುಣ್ಯಾತ್ಮ, ಸ್ವಲ್ಪ ಇನ್ಫಾರ್ಮೇಶನ್ ಕಡೆಗೂ ಗಮನ ಕೊಟ್ಟು ನೋಡು, ಎಷ್ಟೊಂದು ಮಿಸ್ಟೇಕ್ಸ್ ಅದಾವ ಅಲ್ಲಿ. ಹಾರಿಬಲ್ ಪೀಪಲ್. ಸೊ ಎಲ್ಲಾ ಫಿಲ್ಮ್ಸ್ ಗಳ ತರ ಹೀರೋಯಿನ್ ಕಣ್ ತೋರಿಸಿ ಎಂಟ್ರಿ ಮಾಡ್ತಾರ. ಅಕ್ಕ ಒಂದ್ ಕ್ರೈಮ್ ನ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾಳ. ಅಣ್ಣ ಸ್ಪಾಟಿಗೆ ಬರ್ತಾನ. ಆದ್ರ ಹುಡ್ರು ಕೈ ಹಿಡ್ಕೊಳ್ಳೋದ್ರ ಬದ್ಲಿ ಅಕ್ಕ ಕೈ ಕೊಟ್ಟ ತಕ್ಷಣ ಹಿಡ್ಕೊಂಡ್ಬಿಡ್ತಾನ. ಬೈ ದ ವೇ ಆಮೇಲೆ ಈಕಿ ಕೈ ಬಿಡಿಸ್ಕೊಳಕ್ ಟ್ರೈ ಮಾಡಿದ್ರು ಅಣ್ಣ ಬಿಡುವಲ್ಲ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಸೊ ಅಶೋಕ ಇಲ್ಲಿಗೆ ಬಂದು ಕೇಸ್ ನ ಇಮಿಡಿಯೇಟ್ಲಿ ಸಾಲ್ವ್ ಮಾಡ್ಬಿಡ್ತಾನ. ನೆಕ್ಸ್ಟ್ ದಿನ ಕಳ್ಳನ್ ಹಿಡಿಯಕ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಕತಿ. ಅಮೃತನು ಟೀಮ್ ನ ಜಾಯ್ನ್ ಆಕಾಳ. ಇನ್ನು ನಮ್ ಹೀರೋಗಂತೂ ಡಿಸಿಪ್ಲಿನ್ ಅನ್ನೋದೇ ಇಲ್ಲ. ಯಾಕಂದ್ರೆ ಬೆಳಿಗ್ಗೆ ಎದಳ್ತಿದ್ದಂಗ 4 ಬೀರ್ ಕುಡಿತಾನ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಸೊ ಕಳ್ತನ ಆಗಿದ್ದು
CCTV ಫುಟೇಜ್ ನ ಟೀಮ್ ನರ್ ನೋಡಕರ ಅಣ್ಣ ಬೆಂಡ್ ಕರ್ಕಂತ ಬಂದು ಎಲ್ಲಾ ಫುಟೇಜಸ್ ಗಳನ್ನ ಒಂದ ಸಲ ಪ್ಲೇ ಮಾಡ್ರಿ ಅಂತಾನ. ಆದ್ರ ಒಂದ್ ವಿಡಿಯೋನು ನೋಡವಲ್ಲ ಇವನಿಲ್ಲಿ. ಇಷ್ಟೆಲ್ಲ ದಾನ್ಲಿ ಮಾಡೋದಲ್ದೆ ಬಾಟ್ಲಿ ನೋಡ್ದು ಆಫೀಸ್ನು ಗಲೀಜ್ ಮಾಡ್ತಾನ. ಈ ಕಡೆ ಸೈಡ್ ರಾಯ್ ಗ್ರೂಪ್ ನವರು ಮೀಟಿಂಗ್ ಮಾಡಕರ ಜಗಳ ಆಕತಿ. ಅಣ್ಣ ರಚ್ಚಿಗೆದ್ದು ಚೇರ್ ನ ಬೀಳಿಸ್ತಾನ. ಆದ್ರ ನೆಕ್ಸ್ಟ್ ಸೀನ್ ನಾಗ ಚೇರ್ ವಾಪಸ್ ಬಂದಿರ್ತತಿ. ಸೊ ರಾಯ್ಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಆಕ್ಸಿಡೆಂಟ್ ಮಾಡಿದ್ರ ಮೇಲೆ ನಾನು ಸೇಡ್ ತೀರ್ಸ್ಕೊಳವರೆಗೂ ಈ ಕುರ್ಚಿ ಮೇಲೆ ಕುಂದ್ರಲ್ಲ ಅಂತ ವಿಶ್ವಾಸ ಹೇಳ್ತಾನ. ಈ ಕಡೆ ಸೈಡ್ ದೇವರಾಜು ಸೂಪ್ ನ ತಿರುಗಿಸ್ತಿರ್ತಾನ. ಬಟ್ ಈ ಸ್ಪೂನ್ ನ ನೋಡ್ರಿ ಒಂದ್ಸಲ, ಈ ಫಿಲ್ಮಿನ್ ಶೂಟಿಂಗ್ ಮಾಡ್ತಿರೋದು ಕ್ಲಿಯರ್ ಆಗಿ ಕಾಣಿಸಕತೈತಿ ಇದ್ರಾಗ. ನೆಕ್ಸ್ಟ್ ಈ ದೇವರಾಜು ಅವ್ರ ಅಪ್ಪನ್ ಸಾಯಿಸ್ಬಿಡ್ತಾನ. ಆಮೇಲೆ ನಮಗೆ ಗೊತ್ತಾಗತಿ ರಾಯ್ಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಇವನ ಅಂತ. ನೆಕ್ಸ್ಟ್ ಈ ಪುಣ್ಯಾತ್ಮ ವಿಶ್ವಾಸಿನ ಕಾರಣಕ್ಕೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ತಾನ. ಬಟ್ ವಿಶ್ವಾಸು ಉಳ್ಕೊಂಡ್ಬಿಡ್ತಾನ. ಈ ಕಡೆ ಸೈಡ್ ನಮ್ಮ ಅಶೋಕ ಹೀರೋಯಿನ್ ನ ಬಿಡಿಸ್ಕೊಳಕ ಫುಲ್ ಟ್ರೈ ಮಾಡ್ತಿರ್ತಾನ. ಇವನ್ ಕಿತ್ತೋಗಿರೋ ಟೀಮು ಒಂದ್ ಕಾಫಿ ಶಾಪ್ ನಾಗ ಇರೋಂತ CCTV ಫುಟೇಜ್ ನ ನೋಡ್ತಿರ್ತತಿ. ಆಶ್ಚರ್ಯ ಏನಂದ್ರ ಇದ ಕಾಫಿ ಶಾಪ್ ಗೆ ಕಳ್ಳ ಬಂದು ಪೇಪರ್ ಮ್ಯಾಗ ಅರ್ಮನಿ ಅಂತ ಬರ್ದು ಹೋಗಾನ. ಸೊ ಇವ್ರು ಟೀಮ್ ನರೆಲ್ಲ ಇಲ್ಲಿ ಬಂದಾಗ ಇವನು ಅರ್ಮನಿಯನ್ನ ಜಾಗದಾಗ ಕಳ್ತನ ಮಾಡ್ತಾನ ಅಂತ ಇವ್ರಿಗೆ ಗೊತ್ತಾಕತಿ. ಸೊ ಎಲ್ರು ರೆಡಿ ಆಗಿ ಈ ಜಾಗಕ್ಕೆ ಬರ್ತಾರ. ಬಟ್ ಕಳ್ಳನ್ನ ಹಿಡಿಯೋದ್ರ ಬದ್ಲಿ ಇವ್ರು ಇಲ್ಲಿ ಡ್ಯಾನ್ಸ್ ಮಾಡ್ತಾರ. ಇನ್ನು ಅಕ್ಕ ಅಂತರೂ ಎಣ್ಣಿ ನತ್ತಿಗೆ ರಿತ್ಕ ತಲೆ ತಿರುಗಿ ಬಿದ್ದು ಬಿಡ್ತಾಳ. ಸೊ ಕಳ್ಳನ ಹಿಡಿಯಕ್ ಬಂದದಂತ ಇವ್ರೆಲ್ರು ಹಿಡಿಲಿಲ್ದಂಗ ಹಂಗ ಹೋಗಾರ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಬೈ ದ ವೇ ನಮ್ ಕಳ್ಳ ಎಂತ ಒಳ್ಳೆನದಂದ್ರ ಇಲ್ಲಿ ಅವನು ಕಳ್ತನ ಮಾಡಲ್ಲ. ಈ ಕಡೆ ಸೈಡ್ ರಾಯ್ ಮಗ ವಿಶ್ವಾಸು ಒಂದು ಲಾಕರ್ ರೂಮ್ ನ ತೋರಿಸ್ತಾನ. ಈ ಲಾಕರ್ ಒಳಗಡೆ ಬಹಳಷ್ಟು ದುಡ್ಡು ಮತ್ತೆ ಬಂಗಾರ ಐತಂತೆ. ಈ ಲಾಕರ್ ನ ಓಪನ್ ಮಾಡಕ ಒಂದು ಬ್ಲಾಕ್ ಬಾಕ್ಸ್ ಬೇಕು. ಆದ್ರೆ ಈ ಬ್ಲಾಕ್ ಬಾಕ್ಸ್ ಮುಂಬೈನಾಗ ಐತಿ. ಸೊ ಈ ಬಾಬ್ ಕಟ್ ಲೇಡಿ ಬೊಂಬೈ ಬೋಡಿ ಈ ಬ್ಲಾಕ್ ಬಾಕ್ಸ್ ನ ನಾನ್ ತರ್ತೀನಿ ಅಂತ ಹೋಗ್ಕಾಳ. ಈ ಕಡೆ ಸೈಡ್ ಅಶೋಕ ನಾನು ರಾತ್ರಿ ಕಳ್ಳನ ಜೊತೆ ಮಾತಾಡಿದೆ, ಅವನು ಬ್ಲಾಕ್ ಬಾಕ್ಸ್ ಕದಿಬೇಕಂತ ಅದಾನ ಅಂತ ಹೇಳ್ತಾನ. ಇವನ್ ಎಂತ ಪೊಲೀಸ್ ಆಫೀಸರ್ ಅದ ನೋಡ್ರಿ. ಕಳ್ಳನ ಬಾಯಿ ಬಿಟ್ಟು ನಾ ಕಳ್ತನ ಮಾಡ್ತೀನಿ ಅಂತ ಹೇಳಿದಾಗ ಅಣ್ಣ ಅರೆಸ್ಟ್ ಮಾಡ್ಲಿಲ್ದಂಗ ಹಂಗ ಬಂದಾನ. ಸೊ ಫೈನಲಿ ಬಾಬ್ ಕಟ್ ಲೇಡಿ ಬಂದು ಬ್ಲಾಕ್ ಬಾಕ್ಸ್ ನ ತಗೊಂಡ್ಲು. ಆದ್ರ ಈಗ ಈಕಿ ಹಿಂದೆ ಹೀರೋನ್ ಟೀಮ್ ನವರು ಬಿದ್ದಾರ. ಬಟ್ ಸಡನ್ ಆಗಿ ಬಾಬ್ ಕಟ್ ಲೇಡಿ ಮ್ಯಾಗ ವಿಲನ್ಸ್ ಗಳು ಫೈರ್ ಮಾಡ್ತಾರ. ಬಟ್ ಕಾರು ಬುಲೆಟ್ ಪ್ರೂಫ್ ಇರೋದ್ರಿಂದ ಅಕ್ಕ ಸೇಫ್ ಆಕಾಳ. ಆಲ್ರೆಡಿ ಸೇಫ್ ಆಗಿರೋಂತ ಈಕಿನ್ನ ನಮ್ಮ ಅಮೃತ ಬಂದು ಮತ್ತೆ ಸೇಫ್ ಮಾಡಕ್ ಟ್ರೈ ಮಾಡ್ತಾಳ. ಇದರಿಂದಾಗಿ ಅಮೃತ ಬತ್ತಿ ಎಕ್ಸ್ಕೊಂತಾಳ. ಬಟ್ ಟೆನ್ಷನ್ ತಗೋಬೇಡ್ರಿ, ನಮ್ ಹೀರೋ ಬಂದು ಈಕಿನ್ ಕಾಪಾಡ್ತಾನ. ಇದೇ ಟೈಮಿಗೆ ಬಾಬ್ ಕಟ್ ಲೇಡಿ ಅಲ್ಲಿಂದ ಎಸ್ಕೇಪ್ ಆಕಾಳ. ಅಮೃತ ಈಕಿನ್ ಫಾಲೋ ಮಾಡಿದಾಗ ಈಕಿ ಬ್ಲಾಕ್ ಬಾಕ್ಸ್ ನ ಬ್ಯಾಂಕ್ ನಾಗ ಇಟ್ಟಾಳ ಅಂತ ಗೊತ್ತಾಕತಿ. ಸಡನ್ ಆಗಿ ಸಂಬಂಧನ ಇಲ್ದಂಗ ಇಲ್ಲೊಂದ್ ಸಾಂಗ್ ಸ್ಟಾರ್ಟ್ ಆಗತಿ. ನೆನಪಿಗೆ ಬರತಳ ಹಿಡದರ ಚಡಚಣ ರೋಡ, ಅಲ್ಲೇ ಕೊಟ್ಟರ ಆಕಿಗೆ ಜಳಕಿ ಸೈಡ, RX 100 ಗಾಡಿನ ಮಾಡಗ ರೈಡ. ಇನ್ನು ಈ ಸಾಂಗ್ ನಾಗ ನಮ್ ಹೀರೋಯಿನ್ ಡ್ರೆಸ್ ಹಾಕ್ಯಂದಳು ಇಲ್ಲ ಪೆಂಡಾಲ್ ಹಾಕ್ಯಂದಳು ಒಂದು ಗೊತ್ತಾಗಲ್ಲ. ಇನ್ನೇನು ಪರಿಚಯ ಆಗಿದ್ದು ಒಂದೆರಡು ದಿನದಾಗ ಲವ್ ಆತು. 3-4 ದಿನದಾಗ ಅಕ್ಕ ರಿಂಗ್ನು ಹಾಕ್ಬಿಟ್ಲು ಇವನ್ ಕೈಗೆ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಸೊ ಈಗ ಇವರು ಬ್ಲಾಕ್ ಬಾಕ್ಸ್ ನ ಕದಿಯಾಕಂತ ಪ್ಲಾನ್ ನ ಹಾಕ್ತಾರ. ಆದ್ರೆ ಟ್ವಿಸ್ಟ್ ಏನಂದ್ರ ಇವ್ರ ಜೊತೆಗೆ ವರ್ಕ್ ಮಾಡ್ತಿದ್ದಂತ ಪೊಲೀಸು ಕಳ್ಳನ್ ಸೈಡ್ ಅಂತೆ. ಆದ್ರ ದೇವರಾಣಿ ಇಟ್ಟು ಹೇಳ್ತೀನಿ, ಇಂಥ ಟೆಕ್ನಾಲಜಿ ಅಮೆರಿಕದರ ಹತ್ರನೂ ಇಲ್ಲ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಸೊ ಪೊಲೀಸರು ಕಳ್ಳ ಬರ್ಲಿ ಅಂತ ವೇಟ್ ಮಾಡ್ತಿರ್ತಾರ. ಆದ್ರೆ ಇವ್ರ ಜೊತೆಗೆ ಇದ್ದಂತ ಪೊಲೀಸು ಎಲ್ಲ ಕಳ್ತನ ಮಾಡ್ಕೊಂಡು ಅಲ್ಲಿಂದ ಓಡೋಕನ. ನೆಕ್ಸ್ಟ್ ಕಳ್ಳ ಬಂದು ಈ ಪೊಲೀಸ್ ನ ಚೇಸ್ ಮಾಡ್ತಾನ. ಇಷ್ಟೆಲ್ಲ ಚೇಸಿಂಗ್ ನಡೀತಿದ್ರು ಸತಿಗೂ ನಮ್ ಹೀರೋ ನೋಡ್ರಿ ಆರಾಮಾಗಿ ಆಫೀಸ್ ನ ಕುತ್ಕೊಂಡು ತನ್ನ ಗರ್ಲ್ ಫ್ರೆಂಡ್ ಕೈಲೇ ಇವ್ರನ್ನ ಇಡ್ಸಾಕತಾನ. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದೋ. ನೆಕ್ಸ್ಟ್ ಸ್ಪಾಟಿಗೆ ಬಂದಂತ ನಮ್ ಹೀರೋ ಪೈಪ್ ಮ್ಯಾಗಿಂದ ಕಾರ್ನ ಆರಿಸಿ ಬ್ಲಾಕ್ ಬಾಕ್ಸ್ ನ ಹಿಡ್ಕಂತಾನ. ಇಲ್ಲಿ ನಮ್ಮೆಲ್ರಿಗೂ ಸಿಡ್ಲುಳಿ ಅಂತ ಒಂದ್ ಟ್ವಿಸ್ಟ್ ಬರ್ತೈತಿ. ಆಕ್ಚುಲಿ ನಮ್ ಹೀರೋನ್ ಹೆಸರು ಅಶೋಕ ಅಲ್ಲಂತೆ, ಸಾಹೋ ಅಂತೆ. ಅಣ್ಣ ಪೊಲೀಸ್ ಅಲ್ಲ ಅಂತೆ, ಕಳ್ಳಂತೆ. ಇಷ್ಟೊತ್ತು ನಮಗೆ ಕಳ್ಳ ಅಂತ ತೋರಿಸ್ದನು ರಿಯಲ್ ಆಗಿ ಅಶೋಕ ಅಂತೆ, ಅವನ್ ಪೊಲೀಸ್ ಅಂತೆ. ಸರಿ ಆಯ್ತಪ್ಪ. ಈಗ ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆಗೈತಿ. ಬಟ್ ಅವಾಗ್ಲೇ ಇದ್ದಂತ ಆಸ್ಟ್ರಲ್ ಪೈಪ್ಸ್ ಇನ್ ಬೋರ್ಡು ಇಲ್ಲಿಲ್ಲ. ಸೊ ಸಾವೋ ಮತ್ತೆ ನಮ್ ಪೊಲೀಸು ಬ್ಲಾಕ್ ಬಾಕ್ಸ್ ನ ಕದಿಬೇಕಂತ ಜೊತೆಗೆ ವರ್ಕ್ ಮಾಡ್ತಿದ್ರಂತೆ. ನೋಡ್ರಿ ಇವನು ಕಲ್ಲ ಅಂತ ಗೊತ್ತಾಗ್ತಿದ್ದಂಗ ಡೈರೆಕ್ಟರ್ ಬ್ಲಾಕ್ ಹುಡಿ ಹಾಕ್ಸ್ಬಿಟ್ಟಾರ ಇವನಿಗೆ. ನಮ್ ಸಾಹೋ ಎಂತ ಕರಾಕ್ ಅದಾನಂದ್ರ ಡ್ರೆಸ್ ಹಾಕೇಳಿಲ್ದಂಗ ಸ್ಕಿನ್ನಿ ಜೀನ್ಸ್ ಹಾಕ್ಯಂದು ಫಸ್ಟ್ ಪ್ಯಾರಾಶೂಟ್ ನ ಪರ್ವತದಿಂದ ವಸ್ತು ಅವನ್ ಆರ್ತಾನ. ಆಮೇಲೆ ಅಣ್ಣ ಪ್ಯಾರಾಶೂಟ್ ಇನ್ ಬ್ಯಾಗ್ ಹಾಕ್ಯಂದು ಪ್ಯಾರಾಶೂಟ್ ನ ಓಪನ್ ಮಾಡಿ ಮತ್ತೆ ಪ್ಯಾರಾಶೂಟ್ ನ ಬಿಚ್ಚಿ ನೆಲಕ್ ಆರ್ತಾನ. ಅಲ್ಲಲ್ಲಿ ನೀನ್ ಡೈರೆಕ್ಟ್ ಆಗೇ ನೆಲಕ್ ಆರ್ತಿ ಅಂದ್ಮ್ಯಾಗ ಮತ್ತೆ ಯಾಕೆ ಇಷ್ಟೆಲ್ಲ ಸರ್ಕಸ್ ಮಾಡಾಕತಿ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇನ್ನೇನು ಇಲ್ಲೊಂದು ಸಾಂಗ್ ಬರ್ತೈತಿ. 9 ಗಂಟೆಗೆ ನಾವು ಸಂಘ ಸೇರೇವೆ. ನೋಡ್ರಿ ಈ ಫಿಲ್ಮಿನ ಬಜೆಟ್ 350 ಕೋಟಿ. ವಿತೌಟ್ ರೀಸನ್ ಈ ತರ ಕಾರ್ಗಳನ್ನ ಹಾಳು ಮಾಡಿದ್ರೆ 350 ಕೋಟಿ ಆಗಲ್ ಬಜೆಟ್. ಆಕ್ಚುಲಿ ಇವ್ರು ಕದ್ದಿರಂತ ಬ್ಲಾಕ್ ಬಾಕ್ಸ್ ನಾಗ ಟ್ರ್ಯಾಕರ್ ಐತಂತೆ. ಇದರಿಂದ ವಿಶ್ವಾಸಗ ಬ್ಲಾಕ್ ಬಾಕ್ಸ್ ಎಲ್ಲೈತೆ ಅಂತ ಗೊತ್ತಾಕತಿ. ಈ ಕಡೆ ಸೈಡ್ ಸಾವನ್ ಮ್ಯಾಗ ಸಡನ್ ಆಗಿ ಅಟ್ಯಾಕ್ ಆಗತಿ. ಆದ್ರ ಅಮೃತ ಇಲ್ಲಿಗೆ ಬಂದಾಳಂತ ಇವನಿಗೆ ಗೊತ್ತಾಕತಿ. ಇವ್ರ ರಾಡಿಗಳನ್ನ ಕ್ಲಿಯರ್ ಮಾಡ್ಕೊನಕರ ವಿಲನ್ಸ್ ಗಳು ಸಡನ್ ಆಗಿ ಸ್ಪಾಟಿಗೆ ಬಂದ್ಬಿಡ್ತಾರ. ಇನ್ನು ಇಲ್ಲಿ ಇಷ್ಟೊಂದು ಶೂಟಿಂಗ್ ನಡೀತಿದ್ರು ಇವ್ರ ರೊಮ್ಯಾನ್ಸ್ ಮಾತ್ರ ನಿಲ್ವಲ್ದು. ಇಲ್ಲಿ 100 ಬುಲೆಟ್ಸ್ ಫೈರ್ ಆದ್ರೂ ಸತಿಗೂ ಇವರಿಬ್ರಿಗೂ ಒಂದೇ ಒಂದು ಬುಲೆಟ್ ಬಿದ್ದಿಲ್ಲ. ಹುಚ್ಚ ಬಿಡಿ ಗುರುದನ, ಹುಚ್ಚ ಬಿಡಿದೀನಿ.
ಈಗ ಅಮೃತಗ ಟುರು ಲವ್ ಆಗಿರೋದ್ರಿಂದ ಹೀರೋನ್ ಸೈಡ್ ಆಗ್ಯಾಳ. ಬಟ್ ರಿಯಾಲಿಟಿ ಏನಂದ್ರ ಅಕ್ಕ ಸಾವನ್ನ ಅರೆಸ್ಟ್ ಮಾಡಿಸ್ಬೇಕಂತ ಅವ್ನ್ ಸೈಡ್ ಆದಂಗ ಆಕ್ಟಿಂಗ್ ಮಾಡಕತ್ತಾಳ. ಇನ್ನೇನು ಆಬ್ವಿಯಸ್ಲಿ ಮತ್ತೊಂದ್ ಸಾಂಗ್ ಬರ್ತೈತಿ ಇವ್ರಿಬ್ರ ನಡುವೆ. ಲವ್ ಮಾಡಿ ಲಪಡಾತ ಸಣ್ಣ ವಯದಾಗ ಹುಡುಗ್ಯಾರ ಸಹವಾಸ ಮಾಡಬಾರ್ದ ಜೀವನದಾಗ. ಸಾಂಗ್ ಮುಗಿಯೋಷ್ಟೊತ್ತಿಗೆ ಹೀರೋಯಿನ್ಗೆ ಇವ್ನ ಮ್ಯಾಗ ರಿಯಲ್ ಆಗಿ ಲವ್ ಆಗಿರ್ತೈತಿ. ಇದರಿಂದಾಗಿ ಅಕ್ಕ ಪೊಲೀಸ್ ಮಾಡ್ತಾರ ಅಂತ ಕಾಲ್ನ ಇಗ್ನೋರ್ ಮಾಡ್ತಾಳ. ಈ ಪೊಲೀಸ್ ನ ನೆನ್ಸ್ಕೊಂಡು ನನಗೆ ಪಾಪ ಅನ್ಸ್ಬಿಡ್ತು, ಯಾಕಂದ್ರೆ ಅಣ್ಣ 40 ಸಲ ಮಿಸ್ ಕಾಲ್ ಕೊಟ್ಟಾನ. ಇನ್ನೇನ್ ಇವ್ರಿಬ್ರ ನಡುವೆ ದಬಡಿ ದಿಬಡಿ ಆಕತಿ ಅನ್ನೋ ಅಷ್ಟೊತ್ತಿಗೆ ವಿಲನ್ಸ್ ಗಳು ಈಕಿಗೆ ಶೂಟ್ ಮಾಡ್ಬಿಡ್ತಾರ. ಬುಲೆಟ್ ಬೀಳ್ತಿದ್ದಂಗ ಅಕ್ಕ ಭೂಮಿ ಮ್ಯಾಗ ಗ್ರಾವಿಟಿ ಐತ ಅನ್ನೋದನ್ನ ಮರ್ತು ಆರ್ಕ್ಯಂತ ಹೋಗಿ ಬೀಳ್ತಾಳ. ಸೊ ಹೀರೋಗ್ ಸತಿಗೂ ಇವ್ರು ಮಬ್ಬರ ಅಂತ ಇಂಜೆಕ್ಷನ್ ನ ಕೊಟ್ಟು ಎತ್ಕೊಂಡ್ ಹೋಕಾರ. ಈಗ ಇವ್ರು ಅಮೃತನ ಇಟ್ಕೊಂಡು ಸಾಹೋಗ ಬ್ಲಾಕ್ ಮೇಲ್ ಮಾಡಿ ವಿಶ್ವಾಸ ಹತ್ರ ಇರೋ ದುಡ್ಡನ್ನ ಕದಿಬೇಕು ಅಂತ ಹೇಳ್ತಾರ. ಸೊ ದುಡ್ಡನ್ನ ಕದಿಯಾಕ ಸಾಹೋ ಒಪ್ಕೊಂಡ್ರದ್ರಿಂದ ಇವ್ನ ಹಾಕಿರಂತ ಪ್ಲಾನ್ ನ ಕೇಳ್ರಿ ಒಂದ್ಸಲ. ನೋಡ್ರಿ, ವಿಶ್ವಾಸ್ ಇಂಟ್ರೊಡ್ಯೂಸ್ ಮಾಡಿಸಿದಂತ ಲಾಕರ್ ಬಿಲ್ಡಿಂಗ್ ಇನ್ ಟಾಪ್ ಫ್ಲೋರ್ ನಾಗ ಐತಂತೆ. ಅಣ್ಣ ಅದನ್ನ ಬ್ಲಾಸ್ಟ್ ಮಾಡ್ತಿದ್ದಂಗ ಅದು ಎಲ್ಲಾ ಫ್ಲೋರ್ ಗಳನ್ನ ಮುರ್ಕಂತ ಕೆಳಗ್ ಬರ್ತದಂತೆ. ಅವಾಗ ಇವರು ಇದನ್ನ ಕದೀತಾರಂತೆ. ಗಂಟೆ. ಸೊ ಪ್ಲಾನ್ ಪ್ರಕಾರ ನೆಕ್ಸ್ಟ್ ಇವರು ಲಾಕರ್ ನ ಬ್ಲಾಸ್ಟ್ ಮಾಡ್ತಿದ್ದಂಗ ಅದು ಎಲ್ಲಾ ಫ್ಲೋರ್ಸ್ ಗಳನ್ನ ಮುರ್ಕಂತ ಕೆಳಗ್ ಬರ್ತೈತಿ. ನೋಡ್ರಿ, ಫಿಸಿಕ್ಸ್ ಪ್ರಕಾರ ಇದು ಫ್ಲೋರ್ ಗಳನ್ನ ಮುರ್ಕಂತ ಕೆಳಗ್ ಬಂದ್ರ ಅದ್ರ ಸ್ಪೀಡ್ ಸ್ಲೋ ಆಗ್ಬೇಕು. ಆದ್ರೆ ಇಲ್ಲಿ ಇದು ಒಂದ್ ಸ್ವಲ್ಪ ಸ್ಲೋ ಆಗೋಲ್ದು, ಫುಲ್ ಸ್ಪೀಡ್ ಕೆಳಗ್ ಬರ್ತಾನ ಐತಿ. ಆಮೇಲೆ ಇವ್ರು ಕೊಟ್ರಂತ ಲಾಜಿಕ್ ನ ನೋಡ್ರಿ, ಅಷ್ಟೊಂದ್ ಫ್ಲೋರ್ ಗಳನ್ನ ಮುರ್ಕೊಂಡ್ ಬಂದ್ರ ಅಂತ ಈ ಲಾಕರ್ ಲಾರಿ ಮ್ಯಾಗ ಬೀಳ್ತಿದ್ದಂಗ ಲಾರಿ ಮುರಿಯಲ್ಲಂತೆ, ಅದ್ರ ಮ್ಯಾಗ ಮಾತ್ರ ಪರ್ಫೆಕ್ಟ್ ಆಗಿ ಲ್ಯಾಂಡ್ ಆಗತ್ತಂತೆ. ಆದ್ರ ಆಶ್ಚರ್ಯ ಆಗಂತ ವಿಷಯ ಏನಂದ್ರ ಈ ಟ್ರಕ್ ಗಳು ಟ್ರಾನ್ಸ್ಫಾರ್ಮ್ ಆಗಿ ಪೊಲೀಸರಿಂದ ತಪ್ಸ್ಕೊಂಡ್ಬಿಡ್ತಾವು. ಸೊ ಫೈನಲಿ ಬಾಬ್ ಕಟ್ ಲೇಡಿ ಬೊಂಬೈ ಬೋರ್ಡಿಗೆ ಲಾಕರ್ ಇರೋಂತ ಜಾಗ ಗೊತ್ತಾದಾಗ ಅಕ್ಕ ಬ್ಲಾಕ್ ಬಾಕ್ಸ್ ನ ಹಿಡ್ಕೊಂಡ್ಬಂದು ಅದನ್ನ ಓಪನ್ ಮಾಡಿ ಅದ್ರೊಳಗ ಹೋಗಾಳ. ಒಳಗಡೆ ಹೋಗೋದಂಗ ಅಕ್ಕಗ ಸೀಟ್ ಹೊಡಿತೈತಿ, ಯಾಕಂದ್ರೆ ಲಾಕರ್ ಒಳಗ ಬರೀ ಸಾವನ್ ಫೋಟೋಗಳು ಇರ್ತಾವು. ಸ್ವಲ್ಪ ಹೃದಯನ್ ಗಟ್ಟಿ ಮಾಡ್ಕೊಳ್ರಪ್ಪ, ಇಲ್ಲಿ ಆಡಿಯನ್ಸ್ ಇನ್ ಕುತ್ಗಿನ ಟ್ವಿಸ್ಟ್ ಆಗಂತ ಒಂದ್ ಟ್ವಿಸ್ಟ್ ಬರ್ತೈತಿ. ಆಕ್ಚುಲಿ ನಮ್ ಸಾಹೋ ರಾಯ್ ನ ಮಗ ಅಂತೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಸೊ ಫೈನಲಿ ನಮ್ ಸಾಹೋ ದೇವರಾಜಿಗೆ ಹೊಡೆದು ರಾಯ್ ಕಂಪ್ನಿಗೆ ಓನರ್ ಆಗಿ ಬರ್ತಾನ. ದೊಡ್ಡ ಗಂಡ್ಸ್ ತರ ನಡ್ಕೊಂಡ್ ಬಂದಂತ ನಮ್ ಹೀರೋ ಚೇರ್ ಮ್ಯಾಗ ಹೆಂಗಸರು ಕುಂತ ಕುಂತ ಬಿಡ್ತಾನ. ಇನ್ನು ಇದೊಂದು ಕಮರ್ಷಿಯಲ್ ಫಿಲಿಂ ಆಗಿರೋದ್ರಿಂದ ಥೈಲ್ಯಾಂಡ್ ನಾಗ ಹ್ಯಾಪಿ ಎಂಡಿಂಗ್ ಸಿಕ್ಕಂಗ ಹೀರೋ ಮತ್ತೆ ಹೀರೋಯಿನ್ ಒಂದಾಗ್ತದಂಗ ನಮಿಗೂ ಹ್ಯಾಪಿ ಎಂಡಿಂಗ್ ಸಿಕ್ತತಿ. ಸೊ ಇವತ್ತಿಗೆ ಇಷ್ಟ. ನಾನು ಈ ವಿಡಿಯೋ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡಿ. ನಾನು ಈ ವಿಡಿಯೋದಾಗ ಮಾಡಿರೋಂಥ ಜೋಕ್ ಗಳೆಲ್ಲ ಫಿಲಿಂ ಒಳಗಡೆ ಇರೋಂಥ ಕ್ಯಾರೆಕ್ಟರ್ ಗಳ ಮ್ಯಾಗ ಹೊರತು ಆಕ್ಟರ್ ಗಳ ಮ್ಯಾಗ ಅಲ್ಲ. ಸೊ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಕಮೆಂಟ್ ಸೆಕ್ಷನ್ ಆಗ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಯಾಕಿದೆ ಸಿಗ್ತೀನಿ ಅಲ್ಲಿ ತನಕ. ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಾನ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.